ಬೆಂಗಳೂರಿನಲ್ಲೊಬ್ಬ ವಿಚಿತ್ರ ವಿಕೃತ ಗಂಡ ಒಬ್ಬ ಇದ್ದಾನೆ. ಪಾಪಿ ಸೈಕೋಪಾತ್ ಅಂತ ಕಾಣಿಸುತ್ತೆ. ಸ್ನೇಹಿತರ ಜೊತೆ ಸೆಕ್ಸ್ ಮಾಡುವಂತೆ ಪತ್ನಿಗೆ ಒತ್ತಾಯವನ್ನ ಮಾಡಿದ್ದಾನೆ. ಮೂವರು ಸ್ನೇಹಿತರ ಜೊತೆ ದೈಹಿಕ ಸಂಪರ್ಕಕ್ಕೆ ಟಾರ್ಚರ್ ಅನ್ನ ಮಾಡಿದ್ದಾನೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಂಡತಿ ದೂರನ್ನ ಕೊಟ್ಟಿದ್ದಾಳೆ. ಸ್ನೇಹಿತರ ಜೊತೆ ಸೆಕ್ಸ್ಗೆ ಒಪ್ಪದಂತ ಪತ್ನಿ ಸಿಕ್ಕಾಪಟ್ಟೆ ಹಲ್ಲೆಯನ್ನ ಮಾಡಿದ್ದಾನೆ. ವಿಕೃತ ಗಂಡ ಪಾಪಿ ತನ್ನ ಪತ್ನಿ ಒಪ್ಕೊಂಡಿಲ್ಲ ಅಂತ ಇಬ್ಬರು ಮಕ್ಕಳಿರುವಂತ ಪತ್ನಿ ಮೇಲೆ ಗಂಡನಿಂದ ಸಿಕ್ಕಾಪಟ್ಟೆ ಹಲ್ಲೆಯನ್ನ ಮಾಡಲಾಗಿದೆ. ಸ್ನೇಹಿತರ ಜೊತೆ ಖಾಸಗಿ ಕ್ಷಣ ಕಳೆಯಬೇಕು ಅಂತ ಪದೇ ಪದೇ ಒತ್ತಡವನ್ನ ಹೇರ್ತಾ ಇದ್ದಂತೆ ಈ ಪಾಪಿ ಗಂಡನ ವಾಟ್ಸಪ್ ಚೆಕ್ ಮಾಡಿದಾಗ ಹೆಂಡತಿಗೆ ಶಾಕ್ ಆಗಿದೆ. ಬಿಕಾಸ್ ಗಂಡನ ಮೊಬೈಲ್ನಲ್ಲಿ ಅನೇಕ ಅಶ್ಲೀಲ ಮೆಸೇಜ್ಗಳು ಪತ್ತೆ ಆಗಿರುವಂಥದ್ದು. ಲೈಂಗಿಕ ಕಾರ್ಯಕರ್ತೆಯರ ಬಗ್ಗೆನೂ ಕೂಡ ಗಂಡನಿಂದ ಚಾಟ್ ಮಾಡಲಾಗಿದೆ. ಲೈಂಗಿಕ ಕಾರ್ಯಕರ್ತೆಯರ ರೇಟ್ ಬಗ್ಗೆನೂ ಕೂಡ ವಾಟ್ಸಪ್ನಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ತಲೆ ಹಿಡುಕರು ಅಂತೆಲ್ಲ ಕೆಲವರು ಹೇಳ್ತಾ ಇರ್ತಾರಲ್ಲ, ಆ ಜಾತಿಗೆ ಸೇರಿದವನು ಅಂತ ಕಾಣಿಸುತ್ತೆ. ಇದನ್ನೆಲ್ಲ ಪತ್ನಿ ಪ್ರಶ್ನೆ ಮಾಡಿದಾಗ ಹಲ್ಲೆಯನ್ನ ನಡೆಸಿ ಕೊಲೆ ಮಾಡೋದಾಗಿ ಬೆದರಿಕೆಯನ್ನ ಕೂಡ ಹಾಕಿದ್ದಾನೆ. ನೊಂದ ಪತ್ನಿಯಿಂದ ಅಮೃತಹಳ್ಳಿ ಪೊಲೀಸರಿಗೆ ದೂರನ್ನ ಕೊಡಲಾಗಿದೆ. ಆಕೆ ದೂರನ್ನ ಕೊಟ್ಟಿದ್ದಾಳೆ. ನನ್ನ ಗಂಡ ಹಿಂಗೆಲ್ಲ ಟಾರ್ಚರ್ ಮಾಡ್ತವನೆ, ವಿಕೃತವಾಗಿ ನಡ್ಕೊಳ್ತಾ ಇದ್ದಾನೆ, ನನ್ನ ಕೈಲಿ ಆಗ್ತಾ ಇಲ್ಲ, ಈ ರೀತಿಯ ಅಂದರೆ ಕಿರುಕುಳವನ್ನ ಕೂಡ ಕೊಡ್ತಾ ಇದ್ದಾನೆ, ಇಬ್ಬರು ಮಕ್ಕಳಿದ್ದಾರೆ ಅಂತಲೂ ಕೂಡ ಅದೆಲ್ಲದರನ್ನು ಮೆನ್ಷನ್ ಮಾಡಿ ದೂರನ್ನ ಕೊಡಲಾಗಿದೆ. ಅಮೃತಹಳ್ಳಿ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಇಂತೆಂಥ ಸೈಕೋಪಾತ್ಗಳು ಇರ್ತಾರೆ ಅನ್ನುವಂಥದ್ದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಮತ್ತೊಂದಿಲ್ಲ ಅಂತ ಕಾಣಿಸುತ್ತೆ. ಇಂಥ ಪಾಪಿ ಗಂಡ ಇವನು ತನ್ನ ಸ್ನೇಹಿತರ ಜೊತೆ ಮಲ್ಕೊಂಡು ದುಡ್ಡನ್ನ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿದ್ದಾನೆ. ಅದಕ್ಕೆ ವಿರೋಧ ವ್ಯಕ್ತಪಡಿಸಿದಾಳೆ ಪತ್ನಿ. ಈ ಸಂದರ್ಭದಲ್ಲಿ ಕಿರುಕುಳ ಕೊಟ್ಟಿದ್ದಾನೆ. ಆತನಿಗೆ ದುಡಿಯಕ್ಕೆ ಯೋಗ್ಯತೆ ಇಲ್ಲ ಅಂತ ಕಾಣಿಸುತ್ತೆ. ತನ್ನ ಮಕ್ಕಳನ್ನ ಹೆಂಡತಿನ ಸಾಕಕ್ಕೆ ಯೋಗ್ಯತೆ ಇಲ್ದವನು ಇವನು ಸೈಕೋಪಾತ್. ಇವನು ತನ್ನ ಸ್ನೇಹಿತರ ಜೊತೆ ಮಲಗಿಸಿ ತನ್ನ ಹೆಂಡತಿಯನ್ನ ದುಡ್ಡು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾನೆ. ತುಂಬ ವಿರೋಧ ವ್ಯಕ್ತವಾದ ನಂತರ ನಾನಾ ರೀತಿಯಲ್ಲಿ ಕಿರುಕುಳವನ್ನು ಕೊಟ್ಟಿದ್ದಾನೆ, ಹಿಂಸೆಯನ್ನು ಕೊಟ್ಟಿದ್ದಾನೆ ತನ್ನ ಪತ್ನಿಗೆ. ಅದನ್ನು ಎಷ್ಟಾಗುತ್ತೋ ಅಷ್ಟು ತಡ್ಕೊಂಡು ನಂತರ ಆಕೆ ಹೋಗ್ಬಿಟ್ಟು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾಳೆ. ಆತನ ವಾಟ್ಸಪ್ ಚಾಟ್ ಎಲ್ಲ ತೆಗೆದಂಥ ಸಂದರ್ಭದಲ್ಲಿ ಹೆಂಡತಿಗೂ ಕೂಡ ಶಾಕ್ ಎದುರಾಗಿರುವಂಥದ್ದು. ಬಿಕಾಸ್ ಬರೀ ಸೆಕ್ಸ್ ಬಗ್ಗೆ ಚಾಟ್ ಮಾಡಿದ್ದಾನೆ, ಲೈಂಗಿಕ ಕಾರ್ಯಕರ್ತೆಯರ ಬಗ್ಗೆ ಚಾಟ್ ಮಾಡಿರುವಂಥದ್ದು, ರೇಟ್ಗಳ ಬಗ್ಗೆ ಇಲ್ಲಿ ಚಾಟನ್ನು ಮಾಡಿದ್ದಾನೆ. ದಂಧೆ ಮಾಡಲಿಕ್ಕೆ ಹೆಂಡತಿನ ಸಿಕ್ಕಿದ್ದು ಅನ್ನುವಂಥದ್ದು ಈಗ ಸಾಕಷ್ಟು ಆಕೆ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಆತನ ಮೊಬೈಲ್ ಚಾಟ್ ಎಲ್ಲ ನೋಡಿರುವಂಥದ್ದನ್ನು ಕೂಡ ಸ್ಕ್ರೀನ್ ಶಾಟ್ ತೆಗೆದುಕೊಂಡಿದ್ದಾಳೆ ಅಂತ ಕಾಣಿಸುತ್ತೆ. ಎಲ್ಲವನ್ನೂ ಕೂಡ ಪೊಲೀಸರಿಗೆ ದೂರಿನಲ್ಲಿ ಉಲ್ಲೇಖ ಮಾಡ್ತಾ ಆಕೆ ದೂರನ್ನು ಕೊಟ್ಟಿರುವಂಥದ್ದು. ಪೊಲೀಸರು ಏನು ಕ್ರಮ ಕೈಗೊಂಡಿದ್ದಾರೋ ನೋಡಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ನೋಡ್ತಾ ಇದ್ವಿ ಪಾಪಿ ವಿಕೃತ ಗಂಡ ಸೈಕೋಪಾತ್ ಅಂತ ಕಾಣಿಸುತ್ತೆ. ಇವನು ದುಡ್ಡು ಮಾಡ್ಕೊಳ್ಳಿಕ್ಕೆ ತನ್ನ ಹೆಂಡತಿಯನ್ನೇ ದಂಧೆಗಿಳಿಸ್ಲಿಕ್ಕೆ ಮುಂದಾಗಿದ್ದಾನೆ. ಈತ ಎಷ್ಟು ಅಂದರೆ ವಿಕೃತ ಇದ್ದಾನೆ ಅನ್ನುವಂಥದ್ದನ್ನು ನೋಡ್ಬೋದು. ದೂರನ್ನ ಕೊಡಲಾಗಿದೆ. ಪೊಲೀಸರು ಏನು ಕ್ರಮ ಕೈಗೊಂಡಿದ್ದಾರೆ, ಎಷ್ಟು ದಿನದಿಂದ ಟಾರ್ಚರನ್ನು ಕೊಡ್ತಾ ಇದ್ದಂತೆ ಈತ, ಎಷ್ಟು ವರ್ಷ ಆಗಿದೆ ಇವರಿಬ್ಬರ ನಡುವೆ ಮದುವೆ ಆಗಿ? ಪೃಥ್ವಿ, ನಿಜಕ್ಕೂ ಕೂಡ ಇದೊಂದು ಕರುಣಾಜನಕ ಕಥೆ ಅಂತಾನೆ ಹೇಳ್ಬೋದು. 10 ವರ್ಷಗಳಿಂದ ಈತನ ಕಾಟವನ್ನ ಸಹಿಸಿಕೊಂಡಂತ ಪತ್ನಿ ಈಗ ಪತಿಯ ವಿರುದ್ಧನೇ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿರ್ತಕ್ಕಂಥದ್ದು. ಸುಧೀರ್ ಪೈ ಅಂತ ಏನಿದ್ದಾನೆ, ಈತ ಸುಮಾರು 11 ವರ್ಷದಿಂದ ಈಕೆನ ಮದುವೆ ಆಗಿರ್ತಕ್ಕಂಥದ್ದು, 11 ವರ್ಷದಿಂದ ಸಂಸಾರ ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂಥ ಈತ ಏನು ಆರೋಪಿ ಸ್ಥಾನದಲ್ಲಿದ್ದಾರೆ. ಆತ ಸ್ನೇಹಿತರ ಜೊತೆಗೆ ಸಾಕಷ್ಟು ಮಾಹಿತಿಗಳನ್ನು ಹಂಚ್ಕೊಂಡಿರ್ತಕ್ಕಂಥ, ಪತ್ನಿ ವಿರುದ್ಧನೇ ಸಾಕಷ್ಟು ಮಾಹಿತಿಗಳನ್ನು ಹಂಚ್ಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಏನೊಂದು ಸಂಭಾಷಣೆಯನ್ನು ನಡೆಸ್ಕೊಂಡಿದ್ದು ಅದೆಲ್ಲವನ್ನೂ ಕೂಡ ಈತನ ಐಫೋನ್ ಅಲ್ಲಿ ಇರ್ತಕ್ಕಂಥ. ಮಕ್ಕಳು ಆಟ ಆಡಬೇಕಾದ್ರೆ ಐಫೋನ್ ಅನ್ನ ಒಂದು ಸಂಭಾಷಣೆಯನ್ನ ಪ್ಲೇ ಮಾಡ್ತಾರೆ. ಅದಾದ ನಂತರ ಪತ್ನಿಗೆ ಶಾಕ್ ಆಗುತ್ತೆ. ಆ ಐಫೋನ್ ಸಂಭಾಷಣೆಯನ್ನು ಪತ್ನಿ ಕೂಡ ಕೇಳ್ತಾರೆ. ಪ್ರತಿಯೊಂದು ಸಂಭಾಷಣೆಯಲ್ಲೂ ಕೂಡ ಪತ್ನಿಯ ವಿರುದ್ಧವಾಗಿಯೇ ಸ್ನೇಹಿತರ ಜೊತೆಗೆ ಮಾತನಾಡಿರ್ತಕ್ಕಂಥದ್ದು ಕೂಡ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಸದ್ಯಕ್ಕೆ ಅದೆಲ್ಲ ಆಡಿಯೋಗಳನ್ನ ಕೇಳಿಸಿಕೊಂಡಂತ ಪತ್ನಿ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಿಕೊಂಡಿರ್ತಕ್ಕಂಥದ್ದು. ಇನ್ನ ಇದೇ ವಿಚಾರವಾಗಿ ದೂರನ್ನ ದಾಖಲಿಸಬೇಕಾಗಿನ ಮುಂಚೆ ಈತ ಏನಾದ್ರೂ ಯಾರಿಗಾದ್ರೂ ಹೇಳಿದ್ರೆ ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ, ನಿಮ್ಮನ್ನ ಬೀದಿಗೆ ತಳ್ತೀನಿ, ಪತ್ನಿ ಹಾಗೂ ಮಕ್ಕಳನ್ನ ನಾನು ₹1 ಕೂಡ ಕೊಡಲ್ಲ ಅಂತ ರೀತಿಯಲ್ಲಿ ಜೀವ ಬೆದರಿಕೆ ಕೂಡ ಹಾಕಿರ್ತಕ್ಕಂಥದ್ದು. ಸದ್ಯಕ್ಕೆ ಅಮೃತಹಳ್ಳಿ ಪೊಲೀಸ್ ಠಾಣೆಯವರು ಈತನನ್ನು ಈಗಾಗಲೇ ಹುಡುಕ್ತಾ ಇರ್ತಕ್ಕಂಥದ್ದು. ಈತ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದೇನೆ ಅಂತ. ಜೊತೆಗೆ ಈ ಹಿಂದೆ ಮಂಗಳೂರಿನಲ್ಲಿ ಕೂಡ ಸ್ನೇಹಿತರೊಂದಿಗೆ ಅಸಭ್ಯ ರೀತಿಯಲ್ಲಿ ವರ್ತಿಸಿರ್ತಕ್ಕಂಥದ್ದು ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಪೊಲೀಸರು ಈತನ ಬೆನ್ನ ಹಿಂದೆ ಬಿದ್ದಿದ್ದಾರೆ. ಸದ್ಯಕ್ಕೆ ಒಂದು ಸಪರೇಟ್ ಟೀಮ್ ಮಾಡಿ ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.